ಮನೇಲಿ ಒಳ್ಳೆ ಹಲಸಿನ ಹಣ್ಣಾಗಿತ್ತು. ಹಾಗೆ ಮುದ್ದೆ ಮತ್ತು ಮುಳಿಕು ಮಾಡುವ, ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಂತ ನೆನೆಸಿದೆ. ಹಲಸಿನ ಹಣ್ಣಿನ ಸೋಳೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟೇನೆ. 2 ಗಂಟೆಗಳಷ್ಟು ನೀರಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಒಣಗಿಸ್ಲಿಕ್ಕಿಟ್ಟೇನೆ. ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಟಂತಹ ಹಲಸಿನ ಹಣ್ಣಿನ ಸೋಳೆ, ಉಪ್ಪು, ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕಿ ಪೇಸ್ಟ್ ಮಾಡಬೇಕು. ಈ ರೀತಿ ಗಟ್ಟಿಯಾಗಿ ತರ್ತರಿಯಾಗಿ ರುಬ್ಬಬೇಕು. ನೀರು ಹಾರಲಿಕ್ಕೆ ಇಟ್ಟಂತಹ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಸಣ್ಣ ಸಣ್ಣದಾಗಿ ಪೌಡರ್ ಮಾಡಬೇಕು. ತರ್ತರಿ ಇರಬೇಕು, ನೈಸ್ ಮಾಡಬೇಡಿ. ಹಲಸಿನ ಹಣ್ಣು, ಬೆಲ್ಲ ಇದೆಲ್ಲ ಹಾಕಿ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಲಿಲ್ವಾ, ಅದಕ್ಕೆ ಈ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ನಿಲ್ಬಾರ್ದು. ಇದು ಉಪ್ಪಳಿಗೆ ಎಲೆ, ಸಾಗವಾನಿ ಎಲೆ ಇದ್ದರೆ ಒಳ್ಳೆಯದು, ಅದಿಲ್ಲದಿದ್ದರೆ ಇದರಲ್ಲಿ ಮಾಡಿ. ಇದು ಇಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಮಾಡಿ, ಒಳ್ಳೆ ಆಗ್ತದೆ. ಮತ್ತು ಆ ಮಾಡಿಟ್ಟಂತಹ ಪೇಸ್ಟನ್ನು ಇದಕ್ಕೆ ಹಾಕಿ ಗಟ್ಟಿಯಾಗಿ ಕಟ್ಟಬೇಕು. ಗಟ್ಟಿಯಾಗಿ ಇರಬೇಕು, ಇಲ್ಲದಿದ್ದರೆ ಅದು ಲೂಸ್ ಆಗ್ಬೋದು. ಮತ್ತು ಸ್ಟೀಮ್ ಮಾಡಬೇಕು. ಅರ್ಧ ಗಂಟೆ ಬೇಯಿಸಲಿಕ್ಕೆ ಬಿಡಿ. ಸ್ವಲ್ಪ ಮುದ್ದೆ ಹಿಟ್ಟು ಬಾಕಿ ಮಾಡಿಟ್ಟಿದ್ದೆ, ಅದಕ್ಕೆ ರವೆ ಹಾಕಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡ್ತೇನೆ. ತೆಂಗಿನೆಣ್ಣೆ ಬಿಸಿ ಆದ ನಂತರ ನಾವು ಮಾಡಿಟ್ಟಂಥ ಮುಳಿಕದ ಹಿಟ್ಟನ್ನು ಒಂದೊಂದೇ ಹಾಕಿ, ಅದಾದ ನಂತರ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಕ್ರಿಸ್ಪಿ ಆದರೆ ಒಳ್ಳೆ ಟೇಸ್ಟ್ ಆಗ್ತದೆ. ನೋಡಿ, ನಮ್ಮ ಮುದ್ದೆ ರೆಡಿ ಆಯಿತು. ಸಂಜೆ ಟೈಮ್ ಮಳೆ ಬರುವಾಗ 2 ಮುದ್ದೆ, ಒಂದು ಸ್ವಲ್ಪ ಬಿಸಿ ಬಿಸಿ ಮುಳಿಕ ಎಲ್ಲ ತಿಂದರೆ ಆ ಮಳೆಗೆ ಒಂದು ಅರ್ಥ ಬರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್ ಗಾಯ್ಸ್.